ಸ್ಟಾಮರಿಂಗ್ ಸ್ಟಟರಿಂಗ್ ಅಂತ ಕರೀತಾರೆ ಇಂಗ್ಲಿಷಲ್ಲಿ. ಈ ತೊದಲುವಿಕೆ ಸುಮಾರು ಕಾರಣಗಳಿಂದ ಬರುತ್ತೆ. ಈ ಸ್ಪೀಚ್ ಅಂಡ್ ಹಿಯರಿಂಗ್, ಸ್ಪೀಚ್ ಥೆರಪಿ, ದೈಹಿಕವಾಗಿ ಮಾನಸಿಕವಾಗಿ ತೊಂದರೆಗಳು ಇದ್ದಾಗ ಈ ತೊದಲುವಿಕೆ ಬರುತ್ತೆ. ನಿಮ್ಮ ವಿಚಾರದಲ್ಲಿ ಹುಟ್ಟುದಾಗಿಂದನೇ ತೊದಲುವಿಕೆ ಇದೆ ಅಂತ ನೀವು ಹೇಳ್ತೀರಾ? ಅಂದರೆ ಜೆನೆಟಿಕಲ್ ಫ್ಯಾಕ್ಟರ್, ಪಾರಂಪರಿಕವಾಗಿ, ವಂಶ ಪಾರಂಪರಿಕವಾಗಿ 21 ತಲೆಮಾರಲ್ಲಿ ಯಾರಾದರೂ ತೊದಲುವಿಕೆಗೆ ಒಳಪಟ್ಟಿದ್ರೆ ಅಮ್ಮನ ಕಡೆ ಅಥವಾ ಅಪ್ಪನ ಕಡೆ ಇದು ನಮಗೆ ಬರುತ್ತೆ. ಮಾನಸಿಕ ದುರ್ಬಲತೆ ಅದೇನದು? ಕೆಲವು ಮನೆಯಲ್ಲಿ ಅಣ್ಣ ತಮ್ಮಂದರು 2-3 ಜನ ಇರ್ತಾರೆ ಅಂತ ಇಟ್ಕೊಳ್ಳಿ. ಒಬ್ಬ ಸಿಕ್ಕಾಪಟ್ಟೆ ಗಲಾಟಿ ರೌಡಿ, ಇನ್ನೊಬ್ಬ ಮೀಡಿಯಂ ಕ್ಯಾಟಗರಿ, ಇನ್ನೊಬ್ಬ ಬಲು ಸಾಧು. ಏನ ಅಂದ್ರೆ ಸಾಕು ಉಚ್ಚ ಹೇಳ್ಕೊಂಬಿಡುವ ವಯಸ್ಸ. ಇದು ಹುಟ್ಟು ಗುಣ ಅಂತ ನಾವು ಹೇಳ್ತೀವಿ. ಹುಟ್ಟು ಗುಣ ತುಂಬ ಸಾತ್ವಿಕ ನೇಚರ್ ಇದ್ದಾಗ ಯಾರಾದರೂ ಏನಾದರೂ ಹೇಳಿದ್ರೆ ಅದನ್ನು ತಡೆಯೋಕ್ಕಾಗ್ದೇನೆ ಮನಸ್ಸಲ್ಲಿ ನೋವನ್ನು ಇಟ್ಟುಕೊಂಡು ಆ ನೋವನ್ನು ಬೇರೆಯವ್ರಿಗೆ ನಾವು ಹೇಳ್ದೇನೆ ಮನಸ್ಸಲ್ಲಿ ಕೊರಗುತ್ತಾ ಇದ್ರೆ ತೊದಲುವಿಕೆ ಬಂದ್ಬಿಡುತ್ತೆ. ಸಾಮಾನ್ಯ ಮನೆಯಲ್ಲಿ ತಾಯಿ ಅಥವಾ ತಂದೆ ಯಾರಾದರೂ ಒಬ್ಬರು ಮಕ್ಕಳನ್ನು ಕಂಟ್ರೋಲ್ ಮಾಡಿ ಸರಿಯಾದ ದಾರಿಯಲ್ಲಿ ತಗೊಂಡು ಹೋಗ್ತಾರೆ. ಇದು ಮಾಡು, ಇದು ಮಾಡಬೇಡ, ಇದು ತಪ್ಪು, ಇದು ಸರಿ, ಆ ಸ್ನೇಹಿತನ ಜೊತೆಗೆ ಸೇರಬೇಡ, ಅವನು ಬೀಡಿ ಹೊಡಿತಾನ, ಈ ಸ್ನೇಹಿತನ ಜೊತೆಗೆ ಹೋಗಬೇಡ, ಸ್ಕೂಲಿಗೆ ಬರೋದಿಲ್ಲವ, ಏನೋ ಕಂಡೀಷನ್ ಮಾಡ್ತಾರೆ. ಅದು ಪ್ರೀತಿಯಿಂದ ಕಂಡೀಷನ್ ಮಾಡಿದ್ರೆ ನಮಗೇನು ಗೊತ್ತಾಗೋದಿಲ್ಲ. ದಬ್ಬಾಳಿಕೆ, ಬೈಯೋದು ಖಾರವಾಗಿರುತ್ತೆ, ನಾಟತ್ತೆ ನಮ್ಮ ತಲೆಗೆ. ಆ ಥರ ವಿಚಾರಗಳು ಮಿಲ್ಟ್ರಿ ರೂಲ್ ಅಂತ ಹೇಳ್ತೀವಿ. ಎಲ್ಲಿ ಹೋಗಿದ್ದಿ, ಯಾಕೆ ಲೇಟು, ಯಾವಾಗ ಬಂದು, ಯಾಕೆ ಹೇಳಲಿಲ್ಲ, ಹಿಂಗೆಲ್ಲ ಮಿಲ್ಟ್ರಿ ರೂಲ್ ಮಾಡಿ ಕೆಲವರು ಮಕ್ಕಳನ್ನು ಸಾಕ್ತಾರೆ. ಪ್ರೀತಿ ಅನ್ನೋದು ಏನು ಅಂತ ನೋಡಿರಲ್ಲ ಮಕ್ಕಳು. ಪ್ರೀತಿಯಿಂದನೇ ಲೋಕನ್ನ ಗೆಲ್ಲಬಹುದು. ತಂದೆ ತಾಯಿ ಪ್ರೀತಿ ಕೊಡಕ್ಕೆ ಬರಲ್ಲ ಅಂತ ಮಕ್ಕಳು ಸೈಕಿಕ್ ಆಗ್ಬಿಡ್ತಾರೆ. ಪ್ರೀತಿ ಕೊರತೆಯಿಂದ ಸೈಕಿಕ್ ಆದಾಗ ಮನಸ್ಸು ಒಳಗಡೆ ಇರೋ ಭಾವನೆಗಳನ್ನು ಹೊರಗಡೆ ಹೇಳಕ್ಕಾಗದೆ ತೊದಲುವಿಕೆ ಬಂದ್ಬಿಡುತ್ತೆ. ಇನ್ನು ಎನ್ವೈರ್ಮೆಂಟು, ಮನೆಯಲ್ಲಿ ಯಾರಾದರೂ ತೊದಲೋರಿದ್ದಾಗ ಅಮ್ಮನ ಕಡೆ ಅಥವಾ ಅಪ್ಪನ ಕಡೆ ತೊದಲೋರು ನಮ್ಮ ಜೊತೆಗಿದ್ದಾಗ, ಅಥವಾ ನೀವು ಸ್ಕೂಲು ಕಾಲೇಜು ಅಥವಾ ಸ್ನೇಹಿತರು ಇವರ ಜೊತೆಗೆ ನೀವು ಯಾವಾಗ ಪಳಗ್ತೀರಾ, ಅವರಲ್ಲಿ ಯಾರಾದರೂ ಒಬ್ಬರಿಬ್ಬರಿಗೆ ತೊದಲುವಿಕೆ ಇದ್ದರೆ ಖಂಡಿತ ತೊದಲು ಬಂದ್ಬಿಡುತ್ತೆ. ಹೀಗೆ ಹಲವಾರು ಕಾರಣಗಳಿಂದ ತೊದಲುವಿಕೆಯಿಂದ ನರಳುತ್ತೀವಿ. ಇನ್ನು ಕೆಲವರಿಗೆ ಫಿಸಿಕಲ್ ಆಗಿ ಗಂಟ್ಲು ಸರಿ ಇರಲ್ಲ, ಧ್ವನಿಪೆಟ್ಟಿಗೆ, ನಾಲಿಗೆ ದಪ್ಪ, ನಾಲಿಗೆ ತುಂಡ, ಎಂಡಲ್ಲಿ ನಾಲಿಗೆ ಕನೆಕ್ಟ್ ಆಗಿರುತ್ತೆ ಎಲ್ರಿಗೂ. ಈ ತೊದಲೋರು ಕೆಲವರಿಗೆ ಇಲ್ಲಿ ಎಂಟ್ರೆನ್ಸಲ್ಲಿ ಕೆಳಗಡೆ ಕನೆಕ್ಟ್ ಆಗಿ ಹೋಗುತ್ತೆ, ಅಲ್ಲಾಟ ಕಮ್ಮಿ.
ಇದು ಫಿಸಿಕಲ್ ಡಿಸೇಬಲ್ಮೆಂಟ್ ಅಂತ ಹೇಳ್ತೀವಿ ನಾವು. ಫಿಸಿಕಲ್ ಆಗಿ ಭಗವಂತನ ಸೃಷ್ಟಿನಲ್ಲಿ ಏನಾದರೂ ಏರುಪೇರಾದರೆ ಹಿಂಗಾಗತ್ತೆ. ಮನಸ್ಸು ಈ ಭಯ ಭೀತಿ ಆತಂಕ ಒಳಗಡೆ ಕೂತಾಗ ಇದು ಮನಸ್ಸಿನ ಪ್ರಾಬ್ಲಮ್ಮು. ಫಿಸಿಕಲ್ ಆಗಿ ಗಂಟಲು, ನಾಲಿಗೆ, ನಿಮ್ಮ ಜಾಸು ಇದು ಸೇರತ್ತೆ ನೋಡಿ. ಈ ಕೀಲು, ಈ ಕಡೆ ಒಂದು ಕೀಲು, ಈ ಕಡೆ ಒಂದು ಕೀಲು, ಅದು ಕರೆಕ್ಟಾಗಿ ಅಲ್ಲಾಡಬೇಕು. ಅಲ್ಲಾಡದೆ ಹೋದ ಪಕ್ಷದಲ್ಲಿ ಟೈಟ್ ಆಗಿರುತ್ತೆ, ಕೆಲವರಿಗೆ ಮೂಮೆಂಟ್ ಇರಲ್ಲ. ಇದು ಭಗವಂತನ ಸೃಷ್ಟಿನಲ್ಲಿ ಏರುಪೇರು. ಒಂದು ಕಣ್ಣು ದಪ್ಪ, ಒಂದು ಕಣ್ಣು ತುಂಡ, ಒಂದು ಕಿವಿ ಅಗಲ, ಇನ್ನೊಂದು ಕಿವಿ ಅಥವಾ ಎರಡು ಕಿವಿ ಅಗಲ ಜಾಸ್ತಿ, ಮೂಗು ಒಳ್ಳೆ ತೆಂಗಿನಕಾಯಿ ಇಟ್ಟಂಗಿರುತ್ತೆ ಮೂಗು ಕೆಲವರಿಗೆ. ಭಗವಂತನ ಸೃಷ್ಟಿ ಆ ಥರ. ಭಗವಂತನ ಸೃಷ್ಟಿನಲ್ಲಿ ನಮ್ಮ ದೇಹ ಮಾತಾಡುವ ವಿಚಾರಗಳಿಗೆ ಸಂಬಂಧಪಟ್ಟಿದ್ದ ಅಂಕಗಳಲ್ಲಿ ಏರುಪೇರಾದಾಗ ತೊದಲು ಬರುತ್ತೆ. ಇನ್ನೊಂದು ಕ್ಯಾಟಗರಿ ಮನಸ್ಸು. ಮನಸ್ಸಲ್ಲಿ ಈ ಥರದ ಭಯ ಭೀತಿ ಆತಂಕ ಇತ್ಯಾದಿ ಇತ್ಯಾದಿ ಏನಾದರೂ ಕೂತ್ಕೊಂಡ್ಬಿಟ್ರೆ ಮಾತೇ ಶುರು ಆಗಲ್ಲ. ಸುಮಾರು ಜನ ನೋಡಿದ್ದೀನಿ ನಾನು, ಮಾತು ಶುರು ಮಾಡಿಬಿಡ್ತಾರೆ, ಮಧ್ಯದಲ್ಲಿ ಸ್ಟಕ್ ಹೊಡೆಯುತ್ತೆ. ಕೆಲವರಿಗೆ ಶುರುವೇ ಪ್ರಾಬ್ಲಮ್ಮು, ಕೆಲವರಿಗೆ ಕೆಲವು ಪದಗಳು ಪ್ರಾಬ್ಲಮ್ಮು, ಕೆಲವರಿಗೆ ಕೆಲವ ಶಬ್ದಗಳು ಪ್ರಾಬ್ಲಮ್. ಆ ಟ ಪ ಈ ಥರದ್ದು ಶಬ್ದಗಳು, ಅಕ್ಷರಗಳು, ಇದು ಏನೇ ಇದ್ರೂ ಕೂಡ ಎಲ್ಲ ನಿಮ್ಮ ಮೆದುಳ ಒಳಗಡೆ ಕೆಲಸ ಮಾಡುವ ಮನಸ್ಸಿನ ತೊಂದರೆ. ಯಾವುದೇ ಡಾಕ್ಟರ್ಗಳ ಹತ್ರ ಹೋದರೆ ಮನಸ್ಸಿಗೆ ಟ್ರೀಟ್ಮೆಂಟ್ ಕೊಡೋದಿಲ್ಲ, ಫಿಸಿಕಲ್ ಆಗಿ ಟ್ರೀಟ್ಮೆಂಟ್ ಕೊಡ್ತಾರೆ. ಅವರು ಧ್ವನಿಗೆ ಸಂಬಂಧಪಟ್ಟಿದ್ದ ವಿಚಾರವನ್ನು ಹೇಳಿಕೊಡ್ತಾರೆ. ಕೆಲವರಿಗೆ ಸರಿಯಾಗುತ್ತೆ, ಕೆಲವರಿಗೆ ಸರಿಯಾಗಲ್ಲ. ಆದರೆ ಇಲ್ಲಿ ನಮ್ಮ ತರಬೇತಿನಲ್ಲಿ ಎರಡು ವಿಚಾರಗಳನ್ನು ನಾನು ಹೇಳ್ಕೊಡ್ತೀನಿ. ದೇಹಕ್ಕೆ ಸಂಬಂಧಪಟ್ಟಿದ್ದ ಕೊರತೆಗಳನ್ನು ಸರಿಪಡಿಸುವ ವಿದ್ಯೆಗಳು, ಮನಸ್ಸಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಏರುಪೇರಾಗಿದ್ದರೆ ಅದಕ್ಕೆ ಸಂಬಂಧಪಟ್ಟಿದ್ದ ವಿಚಾರಗಳು, ಎರಡುವೇ ನಾನು ಹೇಳ್ಕೊಡ್ತೀನಿ.